ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನೋಡ್ತಾ ನೋಡ್ತಾ ಮಂಗಳವಾರ ಬಂದೇ ಹೋಯ್ತು. ಇನ್ನು ಫ್ರೆಂಡ್ಸ್, ನಾನು ಜಾಸ್ತಿ ಕಾಟನ್ ಡ್ರೆಸ್ನ ವೇರ್ ಮಾಡ್ತೀನಿ. ಆದರೆ ಈ ಓಣಿ ಒಂದು ಸ್ವಲ್ಪ ತುಂಡ ಇದೆ ಫ್ರೆಂಡ್ಸ್. ಒಂದೇ ಒಂದು ಸಲ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಆದರೆ ಹಾಕೋಬೋದು, ಏನು ತೊಂದರೆ ಇಲ್ಲ. 2 ಮೀಟರ್ ಇದೆ, 2.5 ಮೀಟರ್ ಇರಬೇಕು, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್ ನೋಡಿ, ಇಷ್ಟು ದಿವಸ ಪೂರ್ತಿ ಲಕ್ಷ್ಮಿ ಹಬ್ಬದ ಖುಷಿ ಆಗೋಯ್ತು. ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ ನಿಮಗೆ ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ಫಸ್ಟು ಫ್ರೆಂಡ್ಸ್, ನಾನು ನನ್ನ ಡೈಲಿ ರೋಟೀನು ಇವತ್ತು ಏನೆಲ್ಲ ಆಯಿತು, ನಾನು ಏನೆಲ್ಲ ಮಾಡಿದೆ. ಯಾಕೆ ಫ್ರೆಂಡ್ಸ್ ಗೊತ್ತಾ, ಎಲ್ರಿಗೂ ಗೊತ್ತಿರಬೇಕು. ಏನು ಗೊತ್ತಾ, ಒಂದು ಮನುಷ್ಯ ಕೆಲಸಕ್ಕೂ ಹೋಗಿ ಮನೇಲೂ ಕೆಲಸ ಮಾಡೋರ್ದು ಡೈಲಿ ರೋಟೀನ್ ಯಾವ ಥರ ಇರುತ್ತೆ. ನಾವ್ಯಾಕೆ ಇವ್ರ ಥರ ಮಾಡಬಾರ್ದು, ನಾವ್ಯಾಕೆ ಇವ್ರ ಥರ ಬೇಗ ಎದ್ದೇಳಬಾರ್ದು, ನಾವ್ಯಾಕೆ ಇವ್ರ ಥರ ಒಳ್ಳೊಳ್ಳೆ ತಿಂಡಿನ ತಿನ್ನಬಾರ್ದು, ನಾವ್ಯಾಕೆ ಇವ್ರ ಥರ ಒಳ್ಳೊಳ್ಳೆ ಜ್ಯೂಸನ್ನ ಕುಡಿಬಾರ್ದು. ಫ್ರೆಂಡ್ಸ್, ಸ್ವಲ್ಪ ಜನ ಎಲ್ಲಪ್ಪ ನನಗೆ ಎಷ್ಟೊಂದು ಜನ ನನ್ನ ವೀಡಿಯೋ ನೋಡಿ ನನ್ನೇ ಕೇಳ್ತಾರೆ, ನನ್ನ ಸಬ್ಸ್ಕ್ರೈಬರ್ಗಳು. ಅದು ಎಷ್ಟೊತ್ತಿಗೆ ಎದ್ದೇಳ್ತೀಯ ಏಮ್ಮ, ಎಲ್ಲ ಅಡುಗೆ ಮಾಡಿರ್ತೀಯ, ಜ್ಯೂಸ್ ಮಾಡಿರ್ತೀಯ, ಎಲ್ಲನೂ ಮಾಡಿರ್ತೀಯ ಅಂತ ಕೇಳ್ತಾರೆ. ಫ್ರೆಂಡ್ಸ್, ಇದೆಲ್ಲ ಆಗೋಕ್ಕೆ ಸಾಧ್ಯ ನಮಗೆ ಫಸ್ಟು, ಎಲ್ಲದಕ್ಕಿಂತ ಫಸ್ಟು ನಮ್ಮ ಹೆಲ್ತ್ ಚೆನ್ನಾಗಿರಬೇಕು. ಹೆಲ್ತ್ ಚೆನ್ನಾಗಿದ್ದರೆ, ಹೆಲ್ತ್ ಏನೂ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಫ್ರೆಂಡ್ಸ್, ನಾವು ಯಾವ ಥರ ಎದ್ದೇಳೋಕ್ಕಾಗುತ್ತೆ? ಈಗ ನಮಗೇನಾದರೂ ಕಾಲು ನೋವು ಬಂದರೆ ನಾವೇದು ಕೆಲಸ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಯಾಕೆಂದರೆ ಫ್ರೆಂಡ್ಸ್, ನಮ್ಗೆ ಆರೋಗ್ಯ ಫಸ್ಟು ಚೆನ್ನಾಗಿರಬೇಕು. ಈಗ ನಾನೇನಾದರೂ ಒಂದು ಕೈಯಲ್ಲಿ ಪಾತ್ರೆ ತೊಳಿತೀನಿ ಅಂದರೆ ಈ ಕೈ ನನಗೆ ಸಪೋರ್ಟ್ ಮಾಡಬೇಕು. ಅದೇ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಮುಖ ಹೆಂಗೆ ತೊಳ್ಕೊತೀನಿ, ಕೈ ಹೆಂಗೆ ತೊಳ್ಕೊತೀನಿ, ಏನೇನು ತೊಳ್ಕೊಬೇಕು ಅದನ್ನೆಲ್ಲ ನಾವು ಯಾವ ಥರ ತೊಳೆಯೋಕ್ಕಾಗುತ್ತೆ? ಇದು ನಾರ್ಮಲಾಗಿ ಎಲ್ರಿಗೂ ಗೊತ್ತಿರೋ ವಿಷಯನೇ ಫ್ರೆಂಡ್ಸ್. ಅದಕ್ಕೆ ಏನು ಗೊತ್ತಾ, ಸ್ವಲ್ಪ ಜನ ನನ್ನ ಎಷ್ಟೊಂದು ಜನ ಕೇಳ್ತಾರೆ, ಏನಮ್ಮ ನೀನು ಅಷ್ಟು ಬೇಗ ಎದ್ದೇಳ್ತೀವಿ. ಫ್ರೆಂಡ್ಸ್ ಬನ್ನಿ, ನನ್ನ ರೋಟೀನು ಡೈಲಿ ಯಾವ ಥರ ಇರ್ತೀನಿ. ನಾನು ಡೈಲಿ ಆಲ್ರೆಡಿ ನಾನು ರೋಟೀನ್ ಹಾಕಿರ್ತೀನಿ, ನೀವೆಲ್ಲರೂ ವೀಡಿಯೋ ನೋಡ್ತಾ ಇರ್ತೀರಿ. ಎಲ್ಲ ಟೈಮಲ್ಲೂ ಹೇಳಿರ್ತೀನೋ ಏನೋ ಗೊತ್ತಿಲ್ಲ ಎಲ್ಲ ವೀಡಿಯೋ. ಆದರೆ ಇವತ್ತು ನಿಮಗೆ ಬಿಡಿಸಿ ಹೇಳ್ತೀನಿ, ಸ್ವಲ್ಪ ಅದನ್ನು ಹೇಳ್ತೀನಿ. ಇನ್ನು ಹೆಣ್ಮಕ್ಳ ಬಗ್ಗೆ ತಮ್ಮನಲ್ಲಿ ನೋಡಿರ್ತಾರೆ ನೀವು, ಆ ವಿಷಯದ ಬಗ್ಗೆನೂ ಮಾತಾಡೋಕೆ ಬಂದೀನಿ. ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಪದೇ ಪದೇ ಕೇಳ್ತಾಳಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಆ ಕಪ್ಪು ಕಲರ್ ಸಬ್ಸ್ಕ್ರೈಬರ್ನ ಒತ್ತಿ ಬೆಲ್ಲೈಕಾನ ಒತ್ಕೊಂಡು ಆಮೇಲೆ ವೀಡಿಯೋ ನೋಡಿ. ಫ್ರೆಂಡ್ಸ್ ಪ್ಲೀಸ್, ನಿಮ್ಮಿಂದಲೇ ನನಗೆ ವ್ಯೂಸ್ ಬರೋದು. ಇನ್ನು ನನ್ನ ಚಾನಲ್ಲು ಮಾನಿಟೈಸನ್ ಆಗಿಲ್ಲ ಫ್ರೆಂಡ್ಸ್. 28ಗೆ ನಂದು 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಆವಾಗ ಸಬ್ಸ್ಕ್ರೈಬರ್ ಎಷ್ಟಾಗಿದ್ದಾರೆ, ಸಬ್ಸ್ಕ್ರೈಬರ್ ಇನ್ನೇನು ಫ್ರೆಂಡ್ಸ್ 3000 ಹತ್ತತ್ರ ಬರ್ತಾ ಐತೆ. ಅದನ್ನು ನಿಮ್ಗೊಂದು ವೀಡಿಯೋ ಮಾಡ್ತೀನಿ. ಆದರೆ ಫ್ರೆಂಡ್ಸ್, ನಾನು 3000 ಆದಾಗ ಒಂದು ಕೇಕ್ ಕಟ್ ಮಾಡ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ದೀನಿ. ಅದನ್ನು ಖಂಡಿತ ಮಾಡೇ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ಇಷ್ಟು ಕೆಲಸನೆಲ್ಲ ಹೆಂಗೆ ಹಂಗಾರೆ ಇವ್ರಿಗೇನು ಕಷ್ಟನೇ ಇಲ್ವೇನಪ್ಪ ಇವ್ರಿಗೆ. ನನಗೆ ಫ್ರೆಂಡ್ಸ್ ಯಾರೂ ವೀಡಿಯೋ ಮಾಡ್ಕೊಡೋರು ಇಲ್ಲ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ನಾನೇ ಒಂದು ಸ್ಟ್ಯಾಂಡ್ ಇಟ್ಕೊಂಡು ವೀಡಿಯೋ ಮಾಡೋದು. ಫ್ರೆಂಡ್ಸ್, ನನಗೆ ಆ ಥರ ವೀಡಿಯೋ ಮಾಡಿ ಎಡಿಟ್ ಮಾಡಿ ಕೊಟ್ಟಿದ್ರೆ ಇನ್ನೂ ಏನೇನಾರು ಆವಾಗವಾಗ ಒಂಚೂರು ಏನಾರು ಮಾಡ್ತಿದ್ದೇನೋ. ನನಗೆ ಫ್ರೆಂಡ್ಸ್ ಎಡಿಟ್ಟು ನಾನೇ ಮಾಡೋಕ್ಕೆ ಕಲ್ತಿದ್ದೀನಿ. ನಾನು ಎಲ್ಲನೂ ವೀಡಿಯೋ ನೋಡೇ ಕಲ್ತಿರೋದು. ಎಡಿಟ್ ಮಾಡೋದು AI ಆ್ಯಪಿಂದ. ಫ್ರೆಂಡ್ಸ್, AI ಆ್ಯಪಿಂದ ತಮ್ಮನಲ್ಲಿ ಮಾಡೋದು ನಾವು ನಿನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೈಮು ಇಲ್ಲ, ಮತ್ತು ಇನ್ನೊಂದು ಮೊಬೈಲು ಬೇಕು. ನಾನು ನಿಮಗೆ ಯಾವ ರೀತಿ ಸುಮ್ಮನೆ ನಾನು ಬಾಯಲ್ಲಿ ಅದೊತ್ತಿ ಇದೊತ್ತಿ ಇದ್ರ ಪಕ್ಕದ್ದೊತ್ತಿ ಅಂತ ಹೇಳಿದ್ರೆ ಫ್ರೆಂಡ್ಸ್, ಎಲ್ಲರೂ AI ಆ್ಯಪ್ನ ಇವಾಗ ಮಾಡ್ತಾಯಿದ್ದಾರೆ. ಆದರೆ ನನ್ನಂಥ ಎಷ್ಟೋ ಜನಕ್ಕೆ ಗೊತ್ತಿಲ್ಲದವ್ರು ಇರ್ತಾರೆ. ಇದನ್ನು ನಮಗೆ ಕನ್ನಡ ಕ್ರಿಯೇಟರು ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಬೈ ಚಾನ್ಸ್ ನಿಮ್ಗೆ ಏನಾರು ಮಾಡಬೇಕು ಅನ್ನೋರು ಇದ್ದರೆ ಕನ್ನಡ ಕ್ರಿಯೇಟರ್ ಇದ್ದಾರಲ್ಲ ಅವ್ರ ಚಾನಲ್ ಹೋಗಿ ನೋಡಿ. ಇಲ್ಲ ಬೇರೆ ಎಲ್ಲ ಹೊಡೆದ್ರೇ ಬರುತ್ತೆ ಯಾವ ರೀತಿ ಅಂತ. ಫ್ರೆಂಡ್ಸ್, ನಾನೇನು ಅಷ್ಟೊಂದು ಎಜುಕೇಟೆಡ್ ಅಲ್ಲ, ಸಾಫ್ಟ್ವೇರ್ ನನಗೆ ಅಷ್ಟೊಂದು ಏನು ಗೊತ್ತಿಲ್ಲ. ಹಂಗಾಗಿ ನಮ್ಮ ಮನೇಲಿ ಸಾಫ್ಟ್ವೇರ್ ಇದ್ರೂ ಅವ್ರ ಕೆಲಸ ಬೇಜಾನಿರುತ್ತೆ. ಹಂಗಾಗಿ ಫ್ರೆಂಡ್ಸ್, ಇನ್ನೊಂದು ನಾನು ಇದು ಮೋಟು ಪಟ್ಲು ಅಂತ ಒಂದು ವೀಡಿಯೋ ಬರುತ್ತಲ್ಲ, ಅದನ್ನು ಕ್ರಿಯೇಟ್ ಮಾಡೋದನ್ನ ಅರ್ಧ ಕಲ್ತಿದ್ದೀನಿ. ಪೂರ್ತಿ ಕಲಿಯೋಕ್ಕೆ ನನ್ನ ಹತ್ರ ಇನ್ನೊಂದು ಮೊಬೈಲ್ ಇಲ್ಲ. ಆದರೆ ಫ್ರೆಂಡ್ಸ್, ನಾನೊಂದು ಮೊಬೈಲ್ ತಗೋಬೇಕು. ಯಾಕೆಂದರೆ ಈ ಮೊಬೈಲು ನನಗೆ ಸ್ವಲ್ಪ ಹ್ಯಾಂಗ್ ಆಗಿದೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಆಗ ನಾನು ಆ ವಿಡಿಯೋ ಪೂರ್ತಿ ತೋರಿಸ್ತೀನಿ. ಈಗ ನನ್ನ ಮಗಳು ಮೊಬೈಲ್ 2 ಐತೆ, ಅವಳು ತಗೊಳ್ಳೋಣ ಅಂದರೆ ಅವಳು ಏನೇನೋ ಕೆಲಸ, ಲ್ಯಾಪ್ಟಾಪು ಅದು ಇದು ಬ್ಯುಸಿಲಿರ್ತಾಳೆ. ಅದನ್ನು ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಕೂತ್ಕೊಂಡು ನಿಮಗೆ ಅದರಲ್ಲಿ ಯಾವ ರೀತಿ ವೀಡಿಯೋ ಮಾಡೋದು ಏನಂತೆಲ್ಲ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಇವಾಗ ನಾನು ನಿಮಗೆ ಯಾವ ಥರ ಫುಡ್ಡು, ಯಾವ ಥರ ತಿನ್ನೋದು, ಎಷ್ಟೊಂದು ಕೆಲಸ ಮಾಡ್ತೀನಿ, ಎಷ್ಟು ಬೇಗ ಎದ್ದೇಳೋದು ಹೇಳ್ಬೇಕು ಅಂತ ನಿಮ್ಗೆ ಅಂದ್ಕೊಂಡಿದ್ದೀನಿ. ನೀವು ನನ್ನ ಥರನೇ ಡೈಲಿ ಜ್ಯೂಸ್ ಕುಡಿಬೇಕು, ಒಳ್ಳೊಳ್ಳೆ ಅಡುಗೆನ ಮಾಡಬೇಕು ಅಂದರೆ ಫ್ರೆಂಡ್ಸ್, ಇನ್ನು ಅಡುಗೆ ವಿಷಯಕ್ಕೆ ಬಂದರೆ ನೀವು ಯಾವ ಪಕ್ಕದ ಮನೆಯವ್ರನ್ನೂ ಹೋಗಿ ಕೇಳೋಂಗಿಲ್ಲ, ನಿಮ್ಮ ಅತ್ತೆನ ಕೇಳೋಂಗಿಲ್ಲ, ನಿಮ್ಮ ಅಮ್ಮನ್ನ ಕೇಳೋ ಹಾಗಿಲ್ಲ, ನಿಮ್ಮ ಅಕ್ಕನ ಕೇಳೋ ಹಾಗಿಲ್ಲ. ಬರೀ ಯೂಟ್ಯೂಬಲ್ಲಿ ನೀವು ಬಿಸಿಬೇಳೆ ಬಾತ್ ಅಂತ ಹೊಡೆದ್ರೆ 10 ಜನ ತೋರಿಸ್ತಾರೆ, ಪಲಾವ್ ಅಂತ ತೋರಿಸಿದ್ರೆ 20 ಜನ ತೋರಿಸ್ತಾರೆ, ರೊಟ್ಟಿ ಅಂತ ತೋರಿಸಿದ್ರೆ 100 ಜನ ತೋರಿಸ್ತಾರೆ. ನೀವು ಬರೀ ಅಲ್ಲಿ ನೋಡೋದನ್ನು ನೀವು ಥಿಂಕ್ ಮಾಡಬೇಕು ತಲೆಯಲ್ಲಿ, ಇವ್ರು ಇವತ್ತೇನಾಗ. ಅದಕ್ಕೆ ಫ್ರೆಂಡ್ಸ್, ನಾನೇನು ನಿಮ್ಗೆ ಐಡಿಯಾ ಕೊಡ್ತೀನಿ ಅಂದರೆ, ಫಸ್ಟು ನೀವು ಯಾವುದಾದ್ರೂ ಒಂದು ರೆಸಿಪಿನ ನೋಡ್ತಿದ್ರೆ ಅವ್ರು ಏನೇನು ಹಾಕ್ತಾರೆ, ಎಷ್ಟು ಅಳತೆಗೆ ಎಷ್ಟು,
ಇದನ್ನು ಒಂದು ಡೈರಿಲಿ ಬರ್ಕೊಳ್ಳಿ ಫ್ರೆಂಡ್ಸ್. ನಾನು ಎಷ್ಟೋ ವಿಷಯನ ಡೈರಿಲಿ ಬರ್ಕೊಂಡೆ ಅಡುಗೆ ಮಾಡೋದನ್ನ ಕಲ್ತಿದ್ದೀನಿ. ಬಿಸಿಬೇಳೆ ಭಾತ್ ನನಗೆ ಮಾಡೋಕ್ಕೆ ಗೊತ್ತಿಲ್ಲ, ಡೈರಿಲಿ ಬರೆದು ಕಲ್ತಿದ್ದೀನಿ. ಈಗ ನೀವು ಎಲ್ಲಿ ಎಷ್ಟು kg ಬಿಸಿಬೇಳೆ ಭಾತ್ ಮಾಡು ಅಂದ್ರೂ ಸಲೀಸಾಗಿ ಮಾಡ್ತೀನಿ. ನನಗೆ ಯಾವ ಬುಕ್ಕು ಬೇಡ, ಡೈರಿನೂ ಬೇಡ. ಬೈ ಚಾನ್ಸ್ ಏನು ಮಿಸ್ ಆದ್ರೂ ಮೊಬೈಲ್ಗಳು ನಿಮ್ಮ ಹತ್ರ ಎಲ್ಲರ ಹತ್ರನೂ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್ ಏನು ಗೊತ್ತಾ, ನೀವು ಎಲ್ಲದಕ್ಕಿಂತ ಫಸ್ಟು ನೀವು ಒಂದು ಟೇಬಲ್ ಮಾಡ್ಕೋಬೇಕು. ಯಾವ ಥರ ಅಂದರೆ ನಾನು ನನ್ನ ಆರೋಗ್ಯ ಹೆಂಗೆ ಇಟ್ಕೋಬೇಕು. ಈಗ ಫ್ರೆಂಡ್ಸ್ ಜನರಲ್ ಇದೆಲ್ಲ ಜನರಲ್ ನಾಲೆಡ್ಜ್ ಇದು ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನೀವು ಕ್ಲೀನಾಗಿರೋದು, ನೀಟಾಗಿ ಬಟ್ಟೆ ಹಾಕೊಳ್ಳೋದು, ನೀಟಾಗಿ ಊಟ ಮಾಡೋದು, ನೀಟಾಗಿ ಲೈಫ್ನ ಹ್ಯಾಂಡ್ಲ್ ಮಾಡೋದು. ನಾವು ಒಂದು ಕೆಲಸಕ್ಕೆ ಹೋದ್ರೆ ಯಾವ ಥರ ಹೋಗಬೇಕು, ಒಬ್ಬರಿದ್ದಾಗ ನಾವು ಯಾವ ಥರ ಇರಬೇಕು, ನಮ್ಮ ಮನೇಲಿ ಯಾವ ಥರ ಅಡುಗೆ ಮಾಡಿದ್ರೆ ನಮ್ಮ ಮನೆ ಜನಕ್ಕೆ, ಗಂಡನಿಗೆ, ಮಕ್ಕಳಿಗೆ ಎಲ್ರಿಗೂ ನಾನು ಯಾವ ಥರ ಅಡುಗೆ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಇವಾಗ ನಾವು ಡೈಲಿವರೆಗೂ ಒಂದು ಅನ್ನ ಸಾರು ಮಾಡಿಬಿಟ್ಟು ಮಲ್ಕೊಂಡು ಇದನ್ನೇ ತಿನ್ನಿ ಅಂದರೆ ಅವ್ರು ಏನು ತಿಂತಾರೆ? ಅವಾಗ ಅವ್ರೇನು ಮಾಡ್ತಾರೆ? ಹೊರಗಡೆ ಹೋಟ್ಲಿಗೆ ಹೋಗ್ತಾರೆ ತಿನ್ನೋಕ್ಕೆ. ಹೋಟ್ಲಿಗೆ ಹೋಗಿ ಹೋಟ್ಲು ಊಟ ತಿಂದು ಅವ್ರಿಗೆ ಕಾಯಿಲೆ ಬಂದರೆ ಯಾರು ನೋಡಬೇಕು? ನಾವೇ ನೋಡಬೇಕು ಮನೇಲಿರೋರು. ಅದನ್ನು ನಾವು ಡೈಲಿ ಒಂದು ಅನ್ನ ಸಾರು ಮಾಡೋದು, ಇಲ್ಲ 12 ಗಂಟೆಗೆ ಎದ್ದೇಳೋದು, 12 ಗಂಟೆ ಡ್ಯೂಟಿ ಇದ್ದರೆ 9 ಗಂಟೆಗೆ ಎದ್ದೇಳೋದು. ಅವಾಗ ಏನು ಕೆಲಸ ಆಗುತ್ತೆ ಫ್ರೆಂಡ್ಸ್? ಯಾವುದೂ ಆಗಲ್ಲ. ಎಲ್ಲರೂ ಒಂದೇ ಸಮ ಮಾಡ್ತೀವಿ ಅಂತಲ್ಲ, ಒಂದೊಂದು ಸರಿ ನನಗೂ ಹುಷಾರಿದ್ದಂಗೆ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಆದರೆ ಫ್ರೆಂಡ್ಸ್ ನನ್ನ ಲೈಫ್ ಸ್ಟೈಲ್ನ ನಿಮ್ಮ ಹತ್ರ ಹೇಳ್ತೀನಿ ನೋಡಿ. ನಾನು ಫ್ರೆಂಡ್ಸ್ ಯಾವಾಗ್ಲೂ ವೀಡಿಯೋಕ್ಕೋಸ್ಕರ ಅಡುಗೆ ಮಾಡಲ್ಲ. ನಾನು ನನ್ನ ಫಸ್ಟ್ ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಒಬ್ಬರು ನನಗೆ ಯಾವಾಗಲೂ ತಮಾಷೆ ಮಾಡ್ತಿರೋ, ನನಗೆ ಫ್ರೆಂಡ್ಸ್ ಫೇಸ್ಬುಕ್ಕಲ್ಲಿ ದುಡ್ಡು ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರುತ್ತೆ ಅಂತ ನನಗೆ ಇವಾಗಲೇ ಗೊತ್ತಿರೋದು. ಆದರೆ ಇದುವರೆಗೂ ನಾನಲ್ಲಿ ದುಡ್ಡು ಬರುತ್ತೋ, ನನ್ನ ಫಾಲೋವರ್ಸ್ ಎಷ್ಟು ಅಂತ ಏನೂ ಚೆಕ್ ಮಾಡಿಲ್ಲ. ಯಾಕೆ ಆಗ್ತೀನಿ ಅಂದರೆ ಆ ಕಡೆಯಿಂದ ನನಗೆ ಈ ಕಡೆಗೂ ವ್ಯೂಸ್ ಬರ್ಬೋದೇನೋ ಯೂಟ್ಯೂಬ್ಗೆ ಅಂತ ಆಗ್ತಾಯಿದ್ದೀನಿ. ಅದನ್ನೂ ಒಂದಿನ ಇಲ್ಲ ಒಂದಿನ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಈಗ ಅದರಲ್ಲೂ ದುಡ್ಡು ಬಂತು ಅಂದರೆ ನಾವ್ಯಾಕೆ ಹೆಂಗೂ ವೀಡಿಯೋ ಮಾಡ್ತೀವಲ್ಲ. ಅಲ್ಲ ಏಮ್ಮ, ನೀನು ಯಾವಾಗಲೂ ಫೇಸ್ಬುಕ್ಕಿಗೆ ಈ ಥರ ಅಡುಗೆ ತಿಂಡಿ ಮಾಡಿ ಹಾಕ್ತೀಯಲ್ಲಮ್ಮ, ನೀನು ಅದನ್ನೇ ಯೂಟ್ಯೂಬ್ಗೆ ಹಾಕೊಂಡು. ಫಸ್ಟ್ ಒಂದು ಚಾನಲ್ ಡಿಲೀಟ್ ಆಯಿತು. ಡಿಲೀಟ್ ಅಂದರೆ ಅದು ಹ್ಯಾಂಕ್ ಆಗೋಗಿತ್ತು. ಅದರಲ್ಲಿ ಒಂದು 300 ಜನ ಸಬ್ಸ್ಕ್ರೈಬರ್ ಇದ್ರು ಅಷ್ಟೇ, ಒಂದು 60,000 ಫಾಲೋವರ್ಸ್ ಇದ್ದರು, ವ್ಯೂಸ್ ಇತ್ತು. ಅಂದರೆ ಅವಾಗ ಇಷ್ಟು ಬುದ್ಧಿದ್ರೆ ನಾನು ಅದನ್ನು ಡಿಲೀಟ್ ಮಾಡ್ತಿರಲಿಲ್ಲ. ಈಗ ಟೆಕ್ ವಿತ್ ಬರತ್ತು ಇವ್ರ ಹತ್ರ ಎಲ್ಲ ಹೋಗಿ ಬೇಕಿದ್ರೆ ರೆಡಿ ಮಾಡಿಸ್ಕೊತಾ ಇದ್ದೆ. ಆದರೆ ಬುದ್ಧಿ ಅಷ್ಟಿಲ್ಲ. ಈಗಾಗಲೇ 5-6 ವರ್ಷದಲ್ಲಿ. ಇನ್ನು ಈ ಚಾನಲ್ 2 ವರ್ಷ ಆಗೋಯ್ತು ಫ್ರೆಂಡ್ಸ್. ಹಂಗಾಗಿ ಅದು ನಾನು ಹೇಳೋದು, ಮೊದಲು ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಫ್ರೆಂಡ್ಸ್, ಆಮೇಲೆ ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನನ್ನ ಲೈಫ್ ಸ್ಟೈಲ್ ಹೆಂಗೆ ಅಂದರೆ ಫ್ರೆಂಡ್ಸ್, ನನಗೆ ಥೈರಾಯ್ಡ್ ಇದೆ, ನೀವು ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅಂತ ಡಾಕ್ಟ್ರ್ ಹೇಳಿದ್ರು. ಆಗ ನಾನು ಬಂದು ಮೊದಲು ಸರ್ಚ್ ಮಾಡಿದೆ ಯೂಟ್ಯೂಬ್ನ, ಥೈರಾಯ್ಡ್ಗೆ ಟ್ಯಾಬ್ಲೆಟೇ ತಗೋಬೇಕಾ ಇಲ್ಲ ಮನೆ ಫುಡ್ ಏನಿದೆ. ಅದರಲ್ಲಿ ನನಗೆ ಒಂದೇ ಒಂದು ಗೊತ್ತಾಗಿದ್ದು, ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ ತುಂಬ ಒಳ್ಳೆಯದು ಹೆಲ್ತ್ಗೆ. ಲೆಮೆನ್, ಆ ನೀರು ತುಂಬ ಒಳ್ಳೆಯದು, ದಿನ ಕುಡಿಬೇಕು ಫ್ರೆಂಡ್ಸ್. ನಾನು ಮೊದಲು ಇವಾಗ ಎನಿ ಟೈಮು ನಾನು ತಣ್ಣೀರು ಕುಡಿಯೋಲ್ಲ. ಬೆಳಗ್ಗೆನೇ ಎದ್ದು 1 ಕಪ್ಪು ಬಿಸಿ ನೀರು, 1/4 ಲೀಟ್ರ್ ಅಂದ್ಕೊಳ್ಳಿ, 1/4 ಲೀಟ್ರ್ ಬಿಸಿನೀರಿಗೆ ಅರ್ಧ ಲೆಮೆನ್ ಇಡ್ತೀನಿ, ಅದು ಹುಳಿಯಿಂದ ಒಂದು ತೊಟ್ಟು ನೀವು ಸಾಲ್ಟ್ ಹಾಕೋತೀನಿ. ಇಷ್ಟನ್ನ ನಾನು ಬೆಳಗ್ಗೆನೇ ಎದ್ದು ಕುಡಿತೀನಿ. ಇನ್ನು ಫ್ರೆಂಡ್ಸ್ ಹೆಸ್ರು ಕಾಳು ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಡೈಲಿ ಏನು ದಾಳಿಂಬೆ ಇರೋಲ್ಲ, ಇದ್ದಾಗ ಹೇಳೋದು ದಾಳಿಂಬೆ, ಹೆಸ್ರು ಕಾಳು, ಸೌತೆಕಾಯಿ, ಇಷ್ಟನ್ನೆಲ್ಲ ನಾನೊಂಥರ ಕೋಸಂಬರಿ ಥರ ಮಾಡ್ಕೊಬಿಡ್ತೀನಿ. ಇನ್ನು ಫ್ರೆಂಡ್ಸ್ ಅದರೊಳಗೆ ನೀವು ಬೇಕಿದ್ರೆ ಬಾದಾಮಿನ ನೈಟು ನೆನೆಸಿ ಬೆಳಗ್ಗೆ ಎದ್ದು ಸಣ್ಣಗೆ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್. ಇದಕ್ಕೆ ಮನೆ ಕೆಲಸದಲ್ಲಿದ್ದರೆ ಅವರೆಲ್ಲನೂ ರೆಡಿ ಮಾಡಿಕೊಡ್ತಾರೆ. ನಮಗೆ ಆ ಥರ ಇಲ್ಲ. ನಾನಂತೂ ಬಾದಾಮಿ ಯಾವತ್ತೂ ಹಾಕಿಲ್ಲ, ಯಾವತ್ತಾದರೂ ಹಾಕಿದ್ರೂ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ನಮ್ಮ ಮನೇಲಿ ಹಾಗೆ ಇದೆ, ಅದನ್ನು ಡ್ರೈ ಫ್ರೂಟ್ಸ್ ಉಂಡೆ ಮಾಡಬೇಕು. ಈಗ ನಾನು ಲಕ್ಷ್ಮೀ ಹಬ್ಬಕ್ಕೆ ಒಂದು ಉಂಡೆ ಕೊಬ್ಬರಿ ಇಟ್ಟಿದೆ, ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಟೈಮ್ ಇಲ್ಲ, ಈ ಸಂಡೇ ಏನಾದರೂ ರಜೆ ಇದ್ದರೆ ಫ್ರೆಂಡ್ಸ್ ಆ ಡ್ರೈ ಫ್ರೂಟ್ಸು ನಾನು ಎಲ್ಲನೂ ತಂದು ಮಾಡಲ್ಲ, ನಮ್ಮ ಮನೇಲೇ ತಂದಿರೋದು. ಏನೆಲ್ಲ ಪೆಂಡಿಂಗ್ ಇರೋದನ್ನ ನನ್ನ ಮಗಳು ಎತ್ತಿಕ್ಕಿದ್ದಾಳೆ. ಅವೇನೇನೋ ಬೀಜ ಹೇಳ್ತಾರಲ್ಲ ಫ್ರೆಂಡ್ಸ್, ಪಾಪ್ಕೀನು, ಇವೆಲ್ಲ ಹಂಗೆ ಇದೆ. ಅದನ್ನೆಲ್ಲ ಹುರಿದು, ಆಮೇಲೆ ಎಳ್ಳು, ಕಡಲೆ ಬೀಜ, ಇದು ಫುಲ್ಲು ಪ್ರೋಟೀನ್ ಅಂಶ, ಬೆಲ್ಲ, ಆಮೇಲೆ ಫ್ರೆಂಡ್ಸ್ ಖರ್ಜೂರ ಇನ್ನೂ ಒಂದು ಪಾಕೆಟ್ ಇದೆ. ಇದನ್ನೆಲ್ಲ ಬಿಡಿಸಿಟ್ಕೊಂಡು ನಾನೇನು ಅಂದ್ಕೊಂಡಿದ್ದೀನಿ, ಅದಕ್ಕೆ ಟೇಸ್ಟ್ ಬರಬೇಕು. ಎಳ್ಳು ಹಾಕಿದ್ರೆ ಟೇಸ್ಟ್ ಬರುತ್ತೆ, ಕಡಲೆ ಬೀಜ ಹುರಿದ್ರೆ ಟೇಸ್ಟ್ ಬರುತ್ತೆ. ಕಡಲೆ ಬೀಜ ಎಲ್ಲ ತಂದಿರೋದೇ ಇದೆ. ಇದನ್ನೆಲ್ಲ ಹಾಕಿ ಒಂದು ಉಂಡೆ ಮಾಡಿ ನಿಮಗೆ ತೋರಿಸ್ತೀನಿ. ಅದು ಯಾವ ಥರ ಇರಬೇಕು ಅಂದರೆ, ನಿಮ್ಮ ಮನೆಯಲ್ಲಿರೋ ಇಷ್ಟು ವಸ್ತುನಲ್ಲಿ ಇಷ್ಟು ಪ್ರೋಟೀನ್ ಅಂಶ ಸಿಗುತ್ತಾ ಅಂತ ನಿಮಗೆ ಶಾಕ್ ಆಗಬೇಕು. ಅದನ್ನು ಖಂಡಿತ ಮಾಡ್ತೀನಿ. ಈಗ ನನಗೆ ಫ್ರೆಂಡ್ಸ್ ಸೆಕೆಂಡ್ ಶಿಫ್ಟ್ ಹೋಗೋದ್ರಿಂದ ನನಗೆ ಟೈಮು ಇದಾಗಲ್ಲ. ಇನ್ನು ಬನ್ನಿ ಫ್ರೆಂಡ್ಸ್, ಇಷ್ಟು ಆರೋಗ್ಯದ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ, ಬೇಗ ಎದ್ದೇಳಿ. ಬೇಗ ಎದ್ದರೆ ಬೇಗ ಕೆಲಸನೂ ಆಗುತ್ತೆ. ಈಗ ನೋಡಿ, ನಾನು ಸೆಕೆಂಡ್ ಶಿಫ್ಟು 7 ಗಂಟೆಗೆ ಎದ್ದೇಳ್ತೀನಿ. ಇವತ್ತು 8 ಗಂಟೆಗೆ ಎದ್ದಿದ್ದೀನಿ. ಆದರೂ ನಮ್ಮ ಮನೇಲಿ ಯಾವ ಊಟ ಏನೋ ನೋಡಿ, ಕಿಚಡಿ ಮಾಡಿದ್ದೀನಿ, ಇದು ನುಗ್ಗೆ ಸೊಪ್ಪಿನ ಬಜ್ಜಿ ಮಾಡಿದ್ದೀನಿ, ತರಕಾರಿ ಸಾರು ನೆನ್ನೆ ಮಾಡಿರೋದೇ ಇತ್ತು, ರೈಸ್ ಮಾಡಿದ್ದೀನಿ. ಇಷ್ಟೇ ನಮಗೆ ಬೇಕಾಗಿರೋ ತಿನ್ನೋಕ್ಕೆ. ಇನ್ನು ನಾನು ಪೂಜೆದೆಲ್ಲ ಮೋಸಂಬಿ ಹಂಗೆ ಉಳಿದ್ರಿಂದ 2 ಮೋಸಂಬಿ 2 ನಲ್ಲಿಕಾಯಿ ಹಾಕೊಂಡು ಜ್ಯೂಸ್ ಮಾಡಿ ಆಲ್ರೆಡಿ ಕುಡಿದಿದ್ದೀನಿ. ಇನ್ನು ನಾನು ಮಧ್ಯಾಹ್ನ ಊಟದ ತನಕ ನಾನು ಸೈಡ್ ತಿನ್ನೋದು, ಅದು ತಿನ್ನೋದು, ಎಳ್ನೀರು ಕುಡಿಯೋದು,
ಫ್ರೆಂಡ್ಸ್, ಒಂದು ಎಳ್ನೀರು 60 ರೂಪಾಯಿ. ಯಾಕೆ ಕೊಡೋಕೆ ಹೋಗ್ತೀರಾ? ಮನೇಲೆ ಒಂದು ಮೋಸಂಬಿ ತಗೊಂಡು ಬನ್ನಿ, ಒಂದು ದಾಳಿಂಬೆ ತಗೊಳ್ತೀನಿ. ಒಂದಲ್ಲ ಮನುಷ್ಯ ನೋಡಿ, ಒಬ್ರು ಹೇಳ್ತಾರೆ ಅದು ಒಂದು ದಿವಸಕ್ಕೆ ನಾವು 2 ದಾಳಿಂಬೆ ತಿಂದ್ರೂ ಮೋಸ ಇಲ್ವಂತೆ. ಅದರಿಂದ ಯಾವುದೇ ಏನೂ ಪ್ರಾಬ್ಲಮ್ ಇಲ್ಲ. 2 ದಾಳಿಂಬೆ ಬೇಕಿದ್ರೂ ತಿನ್ಬೋದು. ಇನ್ನು ಫ್ರೆಂಡ್ಸ್, ನನಗೆ ಬಿಡಿಸಿ ತಿನ್ನೋ ಅಷ್ಟು ಟೈಮ್ ಇಲ್ಲ. ಬೆಳಗ್ಗೆ ಒಂದು ಚಿಕ್ಕ ದಾಳಿಂಬೆನ ಕೋಸಂಬರಿ ಜೊತೆಗೆ ಹಾಕೋತೀನಿ. ಅಕಸ್ಮಾತ್ ಟೈಮ್ ಇದ್ರೆ ಏನು ಮಾಡ್ತೀನಿ, ಸ್ವಲ್ಪನ ಜ್ಯೂಸ್ಗೆ ಹಾಕ್ಬಿಡ್ತೀನಿ. ನಾನು ಏನೊಂದು ಜ್ಯೂಸ್ಗೆ ಹಾಕೋದು ಫ್ರೆಂಡ್ಸ್. ಇನ್ನು ಸೌತೆಕಾಯಿ ಅಂತೂ ಮಾಮೂಲಿ. ಈ 3-4 ಡೇಸ್ ಹಬ್ಬ ಬಂದಾಗ ನಮ್ಮಲ್ಲಿ ಸೌತೆಕಾಯಿನೇ ತರಲಿಲ್ಲ. ಎನಿ ಟೈಮ್ ಸೌತೆಕಾಯಿ. ಇವಾಗ ಬೆಳಗ್ಗೆ ನೋಡಿದೆ ನನ್ನ ಮಗಳು ಸೌತೆಕಾಯಿ ತಂದಿಟ್ಟಿದ್ದಾಳೆ. ಅವಳು ಹಬ್ಬದ ದಿನ ಹೋಗಿ ಸೌತೆಕಾಯಿ, ಅದಕ್ಕೆ ಅಂದ್ಕೊಂಡಿದ್ದೀನಿ ಗಣೇಶನ ಹಬ್ಬಕ್ಕಾದರೂ ಸೌತೆಕಾಯಿನ ಹಬ್ಬದ ಮುಂಚೆನೇ ತರಬೇಕು ಅಂತ. ಒಂದೊಂದ್ಸರಿ ಹಂಗೆ ಆಗುತ್ತೆ ಫ್ರೆಂಡ್ಸ್, ಎಲ್ಲರ ಮನೇಲಿ ಆಗುತ್ತೆ. ನಮ್ಮ ಮನೇಲಿ ಅಂತೇನಿಲ್ಲ, ಎಲ್ಲರ ಮನೇಲೂ ಈ ಪರಿಸ್ಥಿತಿ ಬಂದೇ ಬರುತ್ತೆ. ನನ್ನ ಹೆಲ್ತು ಇಷ್ಟು ಚೆನ್ನಾಗಿರೋ ಕಾರಣ ಫ್ರೆಂಡ್ಸ್, ನಾನು ನೋಡಿ ಜಾಸ್ತಿ ನಾನು ಸೋಂಬೇರಿ ಥರ ಮಲ್ಕೊಳ್ಳಲ್ಲ. ಮಲ್ಕೋಬೇಕು ಅನ್ಸಿದ್ರೆ ನಾವೇ ಎದ್ದೇಳೋ ಮನಸ್ಸು ಮಾಡಬೇಕು. ಅಯ್ಯೋ ಯಾಕೋ ಆಯ್ತಾ ಇಲ್ಲ, ಇವತ್ತು ಯಾರು ಕೆಲ್ಸಕ್ಕೆ ಹೋಗ್ತಾರೆ, ಅಯ್ಯೋ ಇವತ್ತು ಯಾಕೋ ಆಯ್ತಾ ಇಲ್ಲ, ಯಾರು ಅಡುಗೆ ಮಾಡ್ತಾರೆ, ಅಯ್ಯೋ ಇವತ್ತು ಆಯ್ತಾ ಇಲ್ಲ, ಯಾರು ಬಟ್ಟೆ ಐರನ್ ಮಾಡ್ತಾರೆ. ಫ್ರೆಂಡ್ಸ್, ನಮ್ಮ ಮನೇಲಿ ನಿಮಗೆ ಗೊತ್ತು, ಒಬ್ಬೊಬ್ರು ಮನೇಲಿ ವಾಷಿಂಗ್ ಮಿಷಿನ್ ಕೆಟ್ಟೋಗಿರುತ್ತೆ. ನಾನು ಕೈಯಲ್ಲೇ ಬಟ್ಟೆ ವಾಶ್ ಮಾಡ್ತೀನಿ. ಇವತ್ತು ಮಾಡಿಲ್ಲ ಅಷ್ಟೇ, ನನ್ನ ಡೈಲಿ ಅಷ್ಟೇ ಫ್ರೆಂಡ್ಸ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಒಳಗಡೆ ದೇವ್ರ ಫೋಟೋ ನೋಡಿ ಫಿಶ್ಶಿಗೆ ಫುಡ್ ಹಾಕಿ, ನಾನೊಂದು ಫಿಶ್ ಟ್ಯಾಂಕ್ ತುಂಬ ಇಷ್ಟಪಟ್ಟು ತಂದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ಫಿಶ್ ಟ್ಯಾಂಕ್ ನಾನೇ ವಾಶ್ ಮಾಡೋದು. ಇನ್ನು ಈ ಸಲ ನಮ್ಮನೆ ಫಿಶ್ ಅಂತೂ ಒಂದು 50 ಮರಿ ಆಗೈತೆ. ಅದು ಅಂತೂ ನನಗೆ ತುಂಬ ದೊಡ್ಡ ಖುಷಿ. ಆಮೇಲೆ ಫ್ರೆಂಡ್ಸ್, ಬಟ್ಟೆ ಇದ್ದರೆ ವಾಶ್ ಮಾಡ್ತೀನಿ. ಡೈಲಿ ಹೆಣ್ಮಕ್ಳು ಮೊದಲು ಮಾಡೋ ಕೆಲಸ ಬಾಗಿಲು ಗುಡಿಸಿ ಒರೆಸ್ಬೇಕು. ಅದೇ ನಮಗೆ ಆಚೆಯಿಂದ ದರಿದ್ರ ಬರೋದು. ಇನ್ನು ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಪೂಜೆನ ನನ್ನ ಮಗಳು ಮಾಡಿದ್ಲು, ನಾನು ಬರೀ ಕೈ ಮುಗ್ದೆ. ಒಂದೊಂದ್ಸರಿ ಅವಳು ಬೇಗ ಇದ್ದರೆ ಮಾಡ್ತಾಳೆ ಕೆಲಸ, ಮೀಟಿಂಗ್ ಅದು ಇದು ಇದ್ದರೆ. ಇನ್ನು ಫ್ರೆಂಡ್ಸ್, ಅದಾದಮೇಲೆ ಒಳಗಡೆ ಹೋಗಿ ನಾನು ಪಾತ್ರೆ, ಅಂದರೆ ಈ ಮನೇಲಿ ನಮಗೆ ಫ್ರೆಂಡ್ಸ್ 24 ಅವರ್ಸ್ ನೀರಿಲ್ಲ. ಈಗ ಇವತ್ತು 7:30ಗೆ ನಾನು ಎದ್ದೇಳಲಿಲ್ಲ. ನಾನು ಎದ್ದೇಳೋಷ್ಟರಲ್ಲಿ ನೀರು ನಿಂತೋಗಿತ್ತು. ಯಾಕಂದರೆ ನಾನು ಸ್ವಲ್ಪ ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕೋ ಇವತ್ತು ಎದ್ದೇಳಬೇಕು ಅಂತ ಆಗಲಿಲ್ಲ ಫ್ರೆಂಡ್ಸ್. ಆದ್ರೂ ಟೈಮ್ ನೋಡಿದೆ 8 ಗಂಟೆ ಆಗಿತ್ತು. ಇವತ್ತು ನಂದು ಈಜಿ ಬ್ರೇಕ್ಫಾಸ್ಟ್ ಅಲ್ವಾ, ಹಂಗಾಗಿ ಎದ್ದುಬಿಟ್ಟೆ. ಎದ್ದವಳು ನಾನು ಫ್ರೆಂಡ್ಸ್, ಮನೆಯೆಲ್ಲ ಕಸ ಗುಡಿಸಿ ಬಾಗಿಲು ಸಾರಿಸಿ ಒಳಗಡೆ ಬಂದು ಬಟ್ಟೆ ಒಣಗಿತ್ತು ಅದನ್ನು ತೆಗ್ದಾಕಿ, ನಿನ್ನೆ ದೇವ್ರದ್ದು ಬೆಡ್ಶೀಟು ಒಂದು ನೈಟ್ ಇತ್ತು ಅದನ್ನು ವಾಶ್ ಮಾಡಾಕ್ತೆ. ಇವತ್ತು ಪೂರ್ತಿ ಬಟ್ಟೆ ವಾಶ್ ಮಾಡಿಲ್ಲ. ಇವತ್ತು ನಾಳೆದೆಲ್ಲ ಸೇರಿ ಬೆಳಗ್ಗೆ ಸ್ವಲ್ಪ 7 ಗಂಟೆಗೆಲ್ಲ ಎದ್ದು, 7 ಗಂಟೆಗೆ ನಾನು ಎದ್ದೇಳೋದು. ಇನ್ನು ಪಟ್ ಶಿಫ್ಟ್ ಇದ್ದರೆ 4 ಗಂಟೆಗೆ ಎದ್ದೇಳ್ತೀನಿ. ನಾನು 4 ಗಂಟೆಗೆ ಎದ್ದಾಗಲೂ ನಿಮಗೆಲ್ಲ ವೀಡಿಯೋ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಾನು ಇಷ್ಟು ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. ನೋಡಿ, ನಮಗೆ ಗಾಡಿ ಓಡಬೇಕು ಅಂದರೆ ಪೆಟ್ರೋಲ್ ಬೇಕು. ಹಾಗೆ ನೀವು ನಮ್ಮದು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಏನಾದರೂ ಒಂದು ನಮ್ಮ ಮನೇಲಿ ಇರೋದನ್ನೇ, ಅಯ್ಯೋ ಅವ್ರು ಆನೆ ಮೇಲೆ ಹೋಯ್ತವ್ರೆ ನಾವು ಆನೆ ಮೇಲೆ ಹೋಗ್ಬೇಕು ಅಂತ ಯಾರೂ ಆಸೆ ಪಡ್ಬಿಡಿ. ನಮ್ಮ ಮನೇಲಿ ಏನಿದೆ ಅದನ್ನೇ ನಾವು ಮಾಡ್ಕೊಂಡು ತಿನ್ನಬೇಕು ರುಚಿಯಾಗಿ. ಅದಕ್ಕೆ ರುಚಿನ ಸೇರಿಸ್ಬೇಕು. ಇಲ್ಲದೆ ಪಕ್ಕದ ಮನೆಗೆ ಹೋಗಿ ರುಚಿ ಕೇಳೋದಲ್ಲ. ನೀವೇ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಕಲಿದೇ ಇರೋದೇನೋ ಒಂದು ದಿವಸ ನೋಡಿ, ಇದನ್ನು ಹಾಕ್ತಾಯಿದ್ದೀನಿ, ಇದು ಟೇಸ್ಟ್ ಬರುತ್ತಾ ನೋಡಿ. ನಾನು ನುಗ್ಗೆ ಸೊಪ್ಪನ್ನ ಬಜ್ಜಿಗೆ ಹಾಕ್ತಾ ಇರಲಿಲ್ಲ, ಟ್ರೈ ಮಾಡಿದೆ ಒಂದು ದಿವಸ. ಕೋಸನ್ನ ನಾನು ಯಾವುದಕ್ಕೂ ಯೂಸ್ ಮಾಡ್ತಾಯಿದ್ದಿಲ್ಲ, ಟ್ರೈ ಮಾಡಿದೆ ಒಂದು ದಿವಸ. ವಡೆಗೆ ಹಾಕೋದು ಟ್ರೈ ಮಾಡಿದೆ, ರೊಟ್ಟಿಗೆ ಹಾಕೋದು ಟ್ರೈ ಮಾಡಿದೆ. ಅದೇ ಒಂಥರ ಟೇಸ್ಟ್ ಚೆನ್ನಾಗೋಯ್ತು. ಈಗ ಯಾವುದನ್ನು ನಾನು ವೇಸ್ಟ್ ಮಾಡಲ್ಲ. ಬೈ ಚಾನ್ಸ್ ಯಾವುದಾದ್ರೂ ಒಂದು ತರಕಾರಿ ಮಿಕ್ಕಿದ್ರೆ ನಾನು ಯೂಟ್ಯೂಬ್ ನೋಡ್ತೀನಿ, ಇದರಲ್ಲಿ ಯಾರಾದರೂ ಏನಾದರೂ ತಿಂಡಿ ಮಾಡಿದಾರಾ ಸರ್ಚ್ ಮಾಡ್ತೀನಿ. ಮತ್ತು ನಾನು ಅದಕ್ಕೆ ಬೇರೆ ವೆರೈಟಿ ಥರ ಮಾಡ್ತೀನಿ. ಹೆಂಗೆ ಯಾರು ಏನಿದೆ ಅಂತ ಕೋಟಿವಿದೆಯಲ್ಲ, ಎಲ್ಲ ಅಡುಗೆನೂ ನಾನು ಏನು ಕಲ್ತೀನಿ. ನಾನು ಏನು ಗೊತ್ತಿಲ್ಲ ಅಂದರೂ ಮೊಬೈಲ್ ಓಪನ್ ಮಾಡ್ಕೊತೀನಿ, ನೋಡ್ಕೊತೀನಿ. ಆದರೆ ನಾನು ಫ್ರೆಂಡ್ಸ್ 75% ಅಡುಗೆ ನಾಷ್ಟದ ಮಟ್ಟಿಗೆ ಯಾರನ್ನು ಕೇಳ್ದಂಗೆ ಮಾಡೋಷ್ಟು ನಾನು ಕಲ್ತಿದ್ದೀನಿ. ನಾನು ಕಲ್ತಿದ್ದೆ ಅಂತ ಅಲ್ಲ, ನಾನು ಫಸ್ಟೇ ಎಲ್ಲನೂ ಕಲ್ತಿರಲಿಲ್ಲ, ಇವಾಗ ಕಲ್ತ್ಕೊಂಡೆ. ನೋಡೋದ್ರಲ್ಲ ಫ್ರೆಂಡ್ಸ್ ನನ್ನ ರೋಟಿನೂ. ಇನ್ನು ಫ್ರೆಂಡ್ಸ್, ಅಷ್ಟು ಬೇಗ ನಾವು ಡೈಲಿ ಬಟ್ಟೆ ಐರನ್ ಮಾಡಬೇಕು, ಕೆಲ್ಸಕ್ಕೆ ಹೋಗಬೇಕು. 12 ಗಂಟೆಗೆ ನಮ್ಮನೆ ಕೆಲಸ ಎಲ್ಲ ಮುಗಿದಿರಬೇಕು. ಟೈಮ್ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗ್ದಿರಬೇಕು. ನಾವು ಅಷ್ಟರಲ್ಲಿ ಕೆಲಸಕ್ಕೂ ರೆಡಿಯಾಗಿ ನೋಡಿ, ನಾನು ಅದಕ್ಕೆ ರೆಡಿಯಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಂದು ಮಾನಿಟೈಸನ್ ಆಯ್ತಾಯಿತು. ನಾನು ಲೈವ್ ಮಾಡೋಕ್ಕೆ ಟೈಮ್ ಇಲ್ಲ. 1 ಅವರ್ 2 ಅವರ್ ಡೈಲಿ ಲೈವ್ ಮಾಡಿ ಅಂತ ಹೇಳ್ತಾರೆ. ನಂಗೆ ಟೈಮ್ಲಿ ಯಾವಾಗ ಟೈಮ್ ಇತ್ತು ಅವಾಗ ಲೈವ್ ಮಾಡ್ತೀನಿ. ಸ್ವಲ್ಪ ಲಾಂಗ್ ವೀಡಿಯೋ 20 ನಿಮಿಷ 15 ನಿಮಿಷದ ವೀಡಿಯೋನೇ ಮಾಡಾಕೋಣ, ನೋಡೋಷ್ಟು ಜನ ನೋಡಲಿ ಅಂದ್ಬಿಟ್ಟು ಈಗ ಡೈಲಿ 2 ವೀಡಿಯೋ ಬಿಡ್ದಂಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಂದು ಇನ್ನೂ ಮಾನಿಟೈಸನ್ ಆಗಲಿಲ್ಲ, ವಾಚ್ ಅವರ್ಸ್ ಆಗಲಿಲ್ಲ. ನೋಡೋಣ ಒಂದು 3-4 ತಿಂಗಳು ಇದನ್ನು ಫಾಲೋ ಮಾಡೋಣ, ಎಷ್ಟು ವಾಚ್ ಅವರ್ಸ್ ಆಗುತ್ತೆ ನೋಡೋಣ ಅಂದ್ಬಿಟ್ಟು ಡೈಲಿ 2 ಲಾಂಗ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇದಕ್ಕೆ ನಿಮ್ಮ ಸಪೋರ್ಟು ನನಗೆ ಖಂಡಿತ ಬೇಕು. ಇನ್ನು ಬನ್ನಿ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ಒಂದು ಲೇಡೀಸು ಪೀರಿಯಡ್ಸ್ ಆಗಲಿಲ್ಲ ಅಂದರೆ ಯಾರು ಮುಚ್ಚಿಡಬೇಡಿ. ಈ ವಿಷಯನೇ ನಾನು ಹೇಳಕ್ಕೆ ಬಂದೆ ನಿಮಗೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ಒಬ್ಬೊಬ್ಬರು 3 ತಿಂಗಳ ತನಕ ಪೀರಿಯಡ್ಸ್ ಆಗಲ್ಲ. ಅವ್ರೇನು ತಿಳ್ಕೊತಾರೆ, ಈಟ್ಗೆ ಅಂತಾರೆ. ಫ್ರೆಂಡ್ಸ್, ಯಾವುದಕ್ಕೂ ನಾವೇನು ಡಾಕ್ಟ್ರಲ್ಲ. ನೀವು ಯಾವಾಗಲೇ ಅದರಷ್ಟೇ ನಮ್ಮ ಶರೀರದಲ್ಲಿ ಬ್ಲಡ್ಡು ಜಾಸ್ತಿ ಹೋಗಲೇಬಾರ್ದು. ಈಗ ಪೀರಿಯಡ್ಸ್ ಆದರೆ ಒಬ್ಬೊಬ್ಬರಿಗೆ 5 ದಿವಸ 6 ದಿವಸ 8 ದಿವಸ ಆವಾಗ ಫ್ರೆಂಡ್ಸ್ ಏನಾಗುತ್ತೆ, ನಮ್ಮ ಗರ್ಭಕೋಶಕ್ಕೆ ತೊಂದರೆ ಆಗುತ್ತೆ, ಗರ್ಭಕೋಶ ತೆಗಿಯೋ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾವು ಲೇಡೀಸು ನೋಡಿ ಪೀರಿಯಡ್ಸ್ ಆದಾಗ ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಆವಾಗ ನೋಡಿ ಮಾಮೂಲಿ ಹೊಟ್ಟೆ ನೋವು ಬರುತ್ತೆ ನಮ್ಮ ಶರೀರದಲ್ಲಿ, ನಮ್ಮ ಗರ್ಭಕೋಶದಲ್ಲಿ ಬ್ಲಡ್ ಎಲ್ಲ ಹೋದಾಗ.
ಅದನ್ನು ನಾವು ಡಾಕ್ಟ್ರಿಗೆ ತೋರಿಸ್ಕೊಳ್ಳೇಬೇಕು ಫ್ರೆಂಡ್ಸ್. ನಾನು ಒಂದು ಸಲ 4-5 ತಿಂಗಳು ಆಗಿರಲಿ, ಆವಾಗ ಪೂರ್ತಿ ಹೊಟ್ಟೆನ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದೆ. ಅವ್ರು ಒಂದೇ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದರು. ಟ್ಯಾಬ್ಲೆಟ್ ಕೊಟ್ಟರೆ ಆಮೇಲೆ ನನಗೆ ಪೀರಿಯಡ್ಸ್ ಆಗೋದೆ. ಹಾಗೆ ಫ್ರೆಂಡ್ಸ್ ಏನು ಗೊತ್ತಾ, ಸ್ವಲ್ಪ ಜನ ಡಿಲೇ ಮಾಡ್ತಾರೆ, ಮುಚ್ಚಿಡ್ತಾರೆ. ಅದರಲ್ಲೂ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ, ಲೇಡೀಸ್ಗಳು ನಾವು ಕಾಯಿಲೆನ ಮುಚ್ಚಿಡಲೇಬಾರ್ದು. ಯಾವ ವಿಷಯನೂ ಈಗ ಮುಚ್ಚು ಮರ ಇಲ್ಲ ಫ್ರೆಂಡ್ಸ್. ನೋಡಿ, ಒಂದು ಡಿಲಿವರಿ ಆಗೋದನ್ನೇ ಓಪನ್ನಾಗಿ ತೋರಿಸ್ತಾರೆ. ಒಂದು ಡಿಲಿವರಿ ಏನಾದರೂ ಲೇಡೀಸ್ಗೆ ಆಯ್ತಾ ಇದ್ದರೆ ಓಪನ್ನಪ್ಪಾಗಿ ತೋರಿಸ್ತಾರೆ. ಯಾಕಂದರೆ ಫ್ರೆಂಡ್ಸ್ ಅದು ಕಾಮನ್ ಆಗೋಗಿದೆ. ಇದು ಮನುಷ್ಯ ತಿಳ್ಕೊಳ್ಳಿ ಯಾವ ಪೇಯ್ನ್ ಬರುತ್ತೆ, ಅವ್ರಿಗೆ ಯಾವ ಥರ ಆಗುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ನಮಗೆ ಪೀರಿಯಡ್ಸು ಅದು ಎಲ್ಲರ ಮನೇಲೂ, ಒಬ್ಬರು ಮನೇಲಲ್ಲ. ಅವ್ರ ತಾಯಿ ಇರ್ಬೋದು, ಅವ್ರ ತಂಗಿ ಇರ್ಬೋದು, ಅವ್ರ ಹೆಂಡತಿ ಇರ್ಬೋದು, ಅವ್ರ ಅತ್ತೆ ಇರ್ಬೋದು, ಅವ್ರ ಚಿಕ್ಕಮ್ಮ ಇರ್ಬೋದು, ಎಲ್ಲರ ಮನೆಗೂ ಲೇಡೀಸು ಫ್ಯಾಮಿಲಿ ಇದ್ದೇ ಇರುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ನೀವು 2 ತಿಂಗಳು 3 ತಿಂಗಳು ಪೀರಿಯಡ್ಸ್ ಆಗಿಲ್ಲ ಅಂದರೆ ನಿಮಗೆ ಏನಾದರೂ ಇಶ್ಯೂ ಇರುತ್ತೆ. ಅಕಸ್ಮಾತು ನಿಮಗೆ ಶರೀರದಲ್ಲಿ ಬ್ಲಡ್ಡೇ ಇರಲ್ಲ. ಆಗ ನೀವೇನು ಮಾಡಿ, ತಕ್ಷಣ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡಬೇಕು. ಯಾಕೆ ಗೊತ್ತಾ, ಆಗ ಡಾಕ್ಟ್ರು ನಮಗೆ ಸಜೆಷನ್ ಕೊಡ್ತಾರೆ ಏನಂತ. ಆಮೇಲೆ ಫ್ರೆಂಡ್ಸ್ 40 ವರ್ಷದ ಮೇಲೆ ಒಬ್ಬೊಬ್ಬರು ಪೀರಿಯಡ್ಸ್ ಆಗಲ್ಲ, ಮುಟ್ಟು ನಿಂತೋಗುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಜನ ಏನು ಮಾಡ್ತಾರೆ, 3-4 ತಿಂಗಳಾಗಲ್ಲ, ಅಯ್ಯೋ ನನಗೆ ಮುಟ್ಟು ನಿಂತೋಗೈತೆ ಅಂತಾರೆ. ಫ್ರೆಂಡ್ಸ್, ನಾನು ಎಷ್ಟೋ ಸಲ 3 ತಿಂಗಳಿಗಾಗಿದ್ದೀನಿ, 4 ತಿಂಗಳಿಗೂ ಆಗಿದ್ದೀನಿ. ಆದರೆ ನಾನು ವೆಯ್ಟ್ ಮಾಡಿದ್ದೀನಿ. ಯಾಕಂದರೆ ಫಸ್ಟೇ ಒಂದು ಸಲ ನಾನು ಡಾಕ್ಟ್ರ್ ಹತ್ರ ತೋರಿಸಿದ್ದೆ. ಅವ್ರೇನು ಹೇಳಿದ್ರು, ಈ ಥರ ಆಗುತ್ತಮ್ಮ 3 ತಿಂಗಳು 4 ತಿಂಗಳು, ನೀವೇನು ತೊಂದರೆ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದರು. ಹಂಗಾಗಿ ಫ್ರೆಂಡ್ಸ್ ನಾನು ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂದರೆ ನಾನು ತೋರಿಸಿದ್ದೆ. ಆದರೆ ಲೇಡೀಸು ಸ್ವಲ್ಪ ಜನ ಏನು ಮಾಡ್ತಾರೆ, ಯೂರಿನ್ ಮಾಡೋ ಜಾಗದಲ್ಲಿ ಸ್ವಲ್ಪ ಕಡಿತ ಬಂದರೆ, ನಾವೇ ಬಂದರೆ, ಅಯ್ಯೋ ಇದೇನು ಡಾಕ್ಟ್ರಿಗೆ ತೋರಿಸೋದು ಅಂತಾರೆ. ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ಅದರಂಥ ದೊಡ್ಡ ಪ್ರಾಬ್ಲಮ್ಮು ಯಾವುದೂ ಇಲ್ಲ. ಯಾವುದಕ್ಕೂ ನೀವು ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ. ನೀವೇನು ಮಾಡಿ, ಹೋಗಿ ಡಾಕ್ಟ್ರ್ ಹತ್ರ ತೋರಿಸಿ, ಅದಕ್ಕೂ ಒಂದು ಸೊಲ್ಯೂಷನ್ ಕೊಡ್ತಾರೆ. ಆಮೇಲೆ ಫ್ರೆಂಡ್ಸ್, ನಮಗೆ ಯೂರಿನ್ ಮಾಡೋ ಜಾಗದಲ್ಲಿ, ಹಂಗಾಗಿ ಫ್ರೆಂಡ್ಸ್ ಏನಾದರೂ ಯೂರಿನ್ ಜಾಗದಲ್ಲಿ ನಮಗೆ ಸಣ್ಣದು ಗುಳ್ಳೆಗಳು ಜಾಸ್ತಿ, ಇದು ಗುಳ್ಳೆಗಳು ಜಾಸ್ತಿ ಆದರೆ, ಏನಾದರೂ ಸೈಡಲ್ಲೆಲ್ಲ ಗುಳ್ಳೆ ಆದರೆ, ಅಯ್ಯೋ ಈಟ್ಗೆ ಅಂತ ನೀವೇ ಏನು ಅಂದ್ಕೊಡಿ, ತೋರಿಸಿ ಫ್ರೆಂಡ್ಸ್. ಅದೆಲ್ಲ ಏನು ದೊಡ್ಡ ವಿಷಯದ ಕಾಯಿಲೆ ಅಲ್ಲ, ಅದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು. ಹಂಗಾಗಿ ಫ್ರೆಂಡ್ಸ್, ನೀವೇ ನೋಡಿದ್ದೀರಾ, ಎಲ್ಲನೂ ಮೊಬೈಲಲ್ಲಿ ತೋರಿಸ್ತಾರೆ, ಎಲ್ಲ ಕಾಯಿಲೆದು ಹೇಳ್ತಾರೆ. ಮೇಯ್ನು ಹೆಂಗಸರು ಫಸ್ಟು ನಾವು ತೋರಿಸ್ಕೋಬೇಕಾಗಿರೋದು ಪೀರಿಯಡ್ಸ್ ಟೈಮಲ್ಲಿ ಎಷ್ಟು ಹೊಟ್ಟೆ ನೋವು ಬರೋದು, ಆಮೇಲೆ ಲೇಟ್ ಪೀರಿಯಡ್ಸ್ ಆಗೋದು, ಮತ್ತು ಪೀರಿಯಡ್ಸ್ ಆದರೆ ಒಬ್ಬೊಬ್ಬರಿಗೆ 5 ಡೇಸು 10 ಡೇಸು ಬ್ಲೀಡಿಂಗೇ ಸ್ಟಾಪ್ ಆಗೋಲ್ಲ. ಆಮೇಲೆ ಇನ್ನೊಂದು 15 ಡೇಸ್ಗೆ ಇದು ಪೀರಿಯಡ್ಸ್ ಆಯ್ತಾರೆ ಸ್ವಲ್ಪ ಜನ. ಫ್ರೆಂಡ್ಸ್ ನೋಡಿ, ಒಬ್ಬರೊಬ್ಬರು ಮಂತ್ ಕರೆಕ್ಟಾಗಿ ತಿಂಗಳಿಗೆ 1 ದಿವಸ 2 ದಿವಸ ಓಕೆ, ತೊಂದರೆ ಇಲ್ಲ. ತಿಂಗಳಾದಮೇಲೆ 2 ದಿವಸ 3 ದಿನ, ತಿಂಗಳ ಮೇಲೆ 5 ದಿವಸ ತನಕ ಕಾಯಿರಿ ನೀವು, ತೊಂದರೆ ಇಲ್ಲ. ಆವಾಗ ತಿಂಗಳ ಮೇಲೆ 10 ದಿವಸಕ್ಕಾದರೂ ನಾರ್ಮಲ್ಲು. ಫ್ರೆಂಡ್ಸ್, ನನಗೆ ಒಬ್ಬರು ಡಾಕ್ಟ್ರ್ ಹೇಳಿದರು, ನಾವು ಲೇಡೀಸ್ಗಳು ಪೀರಿಯಡ್ಸು ಬೈ ಚಾನ್ಸ್ ನಾರ್ಮಲ್ ಪೀರಿಯಡ್ಸ್ ಆಗಬೇಕು ಅಂದರೆ ಯಾವ ಡೇಟು ಎಷ್ಟು ದಿನ ನಾರ್ಮಲ್ ಪೀರಿಯಡ್ಸು ಅಂತ ತೋರಿಸುತ್ತೆ ಅಂದರೆ 23 ಡೇಸು. ನಾವು 23 ಡೇಸ್ ಆದ್ರೇ ನಮ್ಮದು ನಾರ್ಮಲ್ ಡೇಟ್ ಆಗ್ತಾಯಿದ್ದೀವಿ, ಯಾವ ಪ್ರಾಬ್ಲಮ್ಮು ಇಲ್ಲ ಅಂತ. ಇನ್ನು 15 ಡೇಸ್ಗೆ 15 ದಿವಸಕ್ಕಾಗೋದು, 10 ದಿವಸ ಆಗಿರ್ತೀವಿ ಮತ್ತಲ್ಲ 20 ದಿವಸಕ್ಕಾಗೋದು, ಇದೆಲ್ಲ ಗುಡ್ ಪೀರಿಯಡ್ಸ್ ಅಲ್ಲ ನಮ್ಮದು, ಅದು ಒಳ್ಳೆಯದಲ್ಲ, ಅದು ರಾಂಗು. ನೀವು ಬೇಕಾದ್ರೆ 20 ದಿವಸ 22 23 ದಿವಸಕ್ಕೆ ಆಯ್ತೀರಾ, ಅದು ಓಕೆ, ಲೇಡೀಸ್ಗೆ ತೊಂದರೆ ಇಲ್ಲ. ಈ ಥರ ಏನಾದರೂ ನಿಮಗೆ. ಆಮೇಲೆ ಫ್ರೆಂಡ್ಸ್, ಒಬ್ಬೊಬ್ರು ಏನು ಮಾಡ್ತಾರೆ, ಅಯ್ಯೋ ದುಡ್ಡಿಲ್ಲ ಹಾಸ್ಪಿಟ್ಲಿಗೆ ಹೋಗೋಕ್ಕೆ, ಅಯ್ಯೋ ನಮ್ಮ ಗಂಡನಿಗೆ ಹೆಂಗೆ ಹೇಳೋದು, ನಮ್ಮ ಅತ್ತೆಗೆ ಹೆಂಗೆ ಹೇಳೋದು. ಫ್ರೆಂಡ್ಸ್, ಯಾರಿಗೂ ನೀವು ನಾಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲು ನಿಮಗೆ ಬೇಕಾಗಿರೋದು ನಿಮ್ಮ ಹೆಲ್ತ್ ನೋಡ್ಕೋಬೇಕು ನೀವು. ಆಮೇಲೆ ಗಂಡನ್ನ, ಅತ್ತೆನ, ಮಾವನ್ನ, ಅಕ್ಕನ, ತಂಗಿನ ನೋಡ್ಕೊಳ್ಳಿ ಮೊದಲು ನೀವು. ಫ್ರೆಂಡ್ಸ್, ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಡೇಟ್ ಕರೆಕ್ಟಾಗಿ ಪೀರಿಯಡ್ಸ್ ಆಗಿಲ್ಲ ಅಂದರೆ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡಬೇಕು. ಆಮೇಲೆ 15 ದಿವಸಕ್ಕೆ ಡೇಟ್ ಆಗೋ ಹಾಗಿಲ್ಲ, ಅದು ಗುಡ್ ಪೀರಿಯಡ್ಸ್ ಅಲ್ಲ. 20 ದಿವಸಕ್ಕೂ ಗುಡ್ ಪೀರಿಯಡ್ಸ್ ಅಲ್ಲ. ಮಂತ್ಲಿ ಕರೆಕ್ಟಾಗಿ ಫ್ರೆಂಡ್ಸ್, ನಾನು ಯಾವಾಗಲೂ 1 ತಿಂಗಳಿಗೆ 3 ದಿವಸ ಮುಂಚೆನೇ ಡೇಟ್ ಆಗ್ತಾಯಿದೆ. ನನಗೆ 2 ಮಕ್ಕಳು ಆಗೋದಕ್ಕಿಂತ ಮುಂಚೆ ನಾನು ವಯಸ್ಸಿದ್ದಾಗ, ಹುಡುಗಿ ಮನೇಲಿದ್ದನಲ್ಲ ಫ್ರೆಂಡ್ಸ್, ಆವಾಗ ಕರೆಕ್ಟ್ ತಿಂಗಳಿಗೆ ಆಯ್ತಾಯಿದೆ. ಒಂದಿನ ಹೆಚ್ಚು ಇಲ್ಲ, ಒಂದಿನ ಕಮ್ಮಿ ಇಲ್ಲ. ಆಮೇಲೆ ಫ್ರೆಂಡ್ಸ್, ನನಗೆ 1 ಮಗು ಆದಮೇಲೆ ತಿಂಗಳಿಗೆ 3 ದಿವಸ ಕಮ್ಮಿ ಆಯ್ತಾಯಿದೆ. ಮತ್ತು ನನಗೆ 2ನೇ ಮಗು ಆಯಿತು, ಆವಾಗಲೂ ನಾನು ತಿಂಗಳು 3 ದಿವಸ ಕಮ್ಮಿನೇ ಆಯ್ತಾಯಿದೆ. ಆಮೇಲೆ ಫ್ರೆಂಡ್ಸ್, ನನಗೆ ಮನೇಲಿ ನಾನು ವಯಸ್ಸಿಗೆ ಬಂದಾಗ, ಅದಕ್ಕೆ ನಿಮ್ಗೆ ಓಪನ್ ಆಗಿ ಹೇಳ್ತಾಯಿದ್ದೀನಿ, 8 ಡೇಸು ನನಗೆ ಬ್ಲೀಡಿಂಗ್ ಹೋಗ್ತಾಯಿತ್ತು, 8 ದಿವಸ ಆಯಿತು. ಆಮೇಲೆ ಫ್ರೆಂಡ್ಸ್, ನಾನು ಮದುವೆ ಆದಮೇಲೆ ಒಂದು ಮಗು ನನಗೆ ಫಸ್ಟ್ ಹುಟ್ಟೋ ತನಕನೂ 8 ದಿವಸನೇ ಬಟ್ಟೆ ಹೋಯ್ತಾಯಿತ್ತು. ಅದಾದಮೇಲೆ ಫ್ರೆಂಡ್ಸ್, ನನಗೆ 1 ಮಗು ಆದಮೇಲೆ 2 ಮಗುನೂ ಆದಮೇಲೆ ಬರೀ 5 ದಿವಸ ಬಟ್ಟೆ ಆಯ್ತಾಯಿತ್ತು, 5 ದಿವಸ ಬ್ಲೀಡಿಂಗ್ ಹೋಯ್ತಾಯಿತ್ತು. ಇನ್ನು ಅದಾದಮೇಲೆ ಫ್ರೆಂಡ್ಸ್ 2 ಮಕ್ಕಳಾಯಿತು, ಮಕ್ಕಳು ದೊಡ್ಡವರಾದರು, ಏಜ್ ಆಯ್ತಾ ಫ್ರೆಂಡ್ಸ್, ನನಗೆ 4 ದಿವಸ ಬ್ಲೀಡಿಂಗ್ ಹೋಯ್ತಾಯಿತ್ತು.
ಇನ್ನು ಅದಕ್ಕಿಂತಲೂ ನನಗೆ ಏಜ್ ಆದಮೇಲೆ 3 ದಿವಸ ಬ್ಲೀಡಿಂಗ್ ಹೋಗುತ್ತೆ. ಕೊನೆಯ ದಿನ 5ನೇ ದಿನ 6ನೇ ದಿನ ಒಂದು ಸ್ವಲ್ಪ ಆಗುತ್ತೆ. ಅದಾದಮೇಲೆ ಇನ್ನು ಸ್ಟಾಪ್ ಆಗುತ್ತೆ. ಇದು ವಯಸ್ಸು. ನೀವಲ್ಗೆ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ನಾವು ಒಂದು ಮರ ಚಿಗುರಿ ಹಣ್ಣನ್ನು ಫಸ್ಟು ಜಾಸ್ತಿ ಬಿಡುತ್ತೆ ಸ್ಟಾರ್ಟಿಂಗಲ್ಲಿ. ಅದಕ್ಕೂ ವಯಸ್ಸಾಯ್ತಾ ಜಾಸ್ತಿ ಹಣ್ಣೆ ಬಿಡಲ್ಲ. ಹಂಗಾಗಿ ಫ್ರೆಂಡ್ಸ್, ಹೆಣ್ಮಕ್ಳು ಈ ಪೀರಿಯಡ್ ವಿಷಯದಲ್ಲಿ ಯಾರೂ ಡಿಲೇ ಮಾಡಬಾರ್ದು. ಆದಷ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ಫ್ರೆಂಡ್ಸ್. ಇದು ನನಗೆ ಗೊತ್ತಿರೋ ಮಾಹಿತಿ ನಾನು ನಿಮ್ಗೆ ಹೇಳಿದ್ದೀನಿ. ನನ್ನ ಅನುಭವದ ಮಾತು ಹೇಳಿದ್ದೀನಿ. ನನಗೇನೆಲ್ಲ ಆಯಿತು ಅಂತ ನಿಮ್ಗೆ ಹೇಳಿದ್ದೀನಿ. ಯಾವ ಕಾಯಿಲೆನೂ ಮುಚ್ಚಿಡಬೇಡಿ. ಮುಚ್ಚಿಟ್ಟಷ್ಟು ಅದು ಒಳಗಡೆನೆ ಮರವಾಗಿ ಬೆಳೆಯುತ್ತೆ. ಮುಚ್ಚಿಟ್ರೆ ನೋಡಿ, ನಾವೀಗ ಒಂದು ಮೊಳಕೆ ಕಟ್ಟಿದ ಕಾಳನ್ನ ನೆನೆಸ್ಬಿಟ್ಟು ಬಟ್ಟೆಲಿ ಕಟ್ತೀವಿ, ಇಲ್ಲ ಪ್ಲೇಟ್ ಮುಚ್ತೀವಿ. ಆವಾಗ ಅದೇನಾಗುತ್ತೆ, ಮೊಳಕೆ ಬರುತ್ತೆ. ಮುಚ್ಚಿದ್ರೆ, ಓಪನ್ ಮಾಡಿದ್ರೆ ಮೊಳಕೆನೇ ಬರಲ್ಲ. ಓಪನ್ ಮಾಡಿಟ್ರೆ ನಿಮಗೆ ಗೊತ್ತು ನೋಡಿ, ಯಾವುದಾದ್ರೂ ಕಾಳನ್ನ ಬಸ್ತಿರ್ತೀವಿ, ಪ್ಲೇಟ್ ಮುಚ್ಚಿಡ್ತೀವಿ, ಮೊಳಕೆ ಬಂದಿರುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ನಮ್ಮ ಜೀವನನೂ ಅಷ್ಟೇ, ಮುಚ್ಚಿಟ್ಟಷ್ಟು ಒಳಗಡೆನೆ ಜಾಸ್ತಿ ಬೆಳೆಯುತ್ತೆ ಕಾಯಿಲೆ. ನಾವು ಓಪನ್ ಮಾಡಿದ್ರೆ ಆ ಕಾಯಿಲೆ ಕ್ಲಿಯರ್ ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್, ಈ ವಿಷಯದ ಬಗ್ಗೆ ನಾನು ಮಾತಾಡಿರೋದು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದುವರೆಗೂ ನನ್ನ ವಿಡಿಯೋನ ತುಂಬ ತಾಳ್ಮೆಯಿಂದ ನೋಡೋಕ್ಕೆ ನಿಮಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.